ಯಾವ ಪುರುಷಾರ್ಥಕ್ಕೆ ಮಾಡ್ಲಕತ್ತಾರೋ ಗೊತ್ತಿಲ್ಲ. ಮತ್ತು ಜೈಲಿಗೆ ಹೋಗಿದ್ರಲ್ಲ, ಇದಕ್ಕೆ ಹೋಗಿದ್ರು, ಎಲ್ಲ ಅಸಹ್ಯ. ಅವ್ರು ಮಾಡಿದಂಥ ಅನೇಕ ಕೆಟ್ಟ ಘಟನೆಗಳೇನದಾವಲ್ಲ, ಅವ್ರ ಅರ್ಹತೆ ಇಲ್ಲ ಅವರಿಗೆ. ರಾಜ್ಯದಲ್ಲೀಗ ಯಡಿಯೂರಪ್ಪನವರ ಅಭಿಮಾನೋತ್ಸವ ನಡೆದಿದೆ. ಯಾವ ಪುರುಷಾರ್ಥಕ್ಕೆ ಅಭಿಮಾನೋತ್ಸವ ನಡೆಯುತ್ತೆ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಬೇರೆ ರಾಜ್ಯದವರು ಗೆದ್ದಾಗ ಪೇಡ ಹಂಚಿದ್ರು. ರಾಜ್ಯದಲ್ಲಿ ಯಾಕೆ ಗೆಲ್ಲಿಲ್ಲ? ರಾಜ್ಯದಲ್ಲಿ ವಿಜಯೇಂದ್ರ ಅವರ ಅವಧಿಯಲ್ಲಿ ಎಲ್ಲಾ ಚುನಾವಣೆ ಸೋತಿದ್ದಾರೆ. 25 ಸಂಸದರಿದ್ರು, ಈಗ 17 ಸ್ಥಾನಕ್ಕೆ ಇಳಿದಿದ್ದಾರೆ. ಎಲ್ಲಾ ಕಡೆ ಅವರು ಡೀಲಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರು. ಹಾಗೆ ಯಾವ ಪುರುಷಾರ್ಥಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವ ಮಾಡ್ತಾರೆ? ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ದವರ ಅಭಿಮಾನೋತ್ಸವ ನಡೆದಿದೆ. ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದ ಅವಧಿ ನವೆಂಬರ್ಗೆ ಮುಗಿಯುತ್ತೆ. ಹೀಗಾಗಿ ಅವರು ಕಾರ್ಯಕ್ರಮ ಮಾಡಿ ಅಧ್ಯಕ್ಷ ಸ್ಥಾನ ರಿನಿವಲ್ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ತಾವು ಲಿಂಗಾಯತ ಮುಖಂಡರು ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ನಿಮ್ಮ ಮನೆಯಾಗ ಒಂದು ಕಾರ್ ಇರಲಿಲ್ಲ, ಈಗ ಪ್ರದರ್ಶನಕ್ಕಿಟ್ಟಿರೋ ಅಂಬಾಸಿಡರ್ ಕಾರ್ ಸಹ ಬಿಜೆಪಿಯದ್ದು. ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದೀರಾ, ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿಎಂ ಆಗೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಒಬ್ಬ ಅಯೋಗ್ಯ, ರಾಕ್ಷಸ ಯಾರೂ ಇಲ್ಲ, ಇದ್ದಿದ್ರಲ್ಲಿ ಸಿದ್ದರಾಮಯ್ಯ ಉತ್ತಮ ಅಂತ ಹೇಳಿದರು. ಈ ತಂದೆ ಮಕ್ಕಳು ಇರೋ ತನಕ ನಾನು ಬಿಜೆಪಿಗೆ ಬರೋದಿಲ್ಲ, ಹಿಂದೂ ವಿಚಾರಧಾರೆ ಇರೋರು ಯಾರೇ ಆಗಲಿ ನಾನು ಬಿಜೆಪಿಗೆ ಬರ್ತೀನಿ ಅಂತಾನು ಯತ್ನಾಳ್ ಹೇಳಿದ್ದಾರೆ. ಯಾವ ಪುರುಷಾರ್ಥಕ್ಕೆ ಮಾಡ್ಲಕತ್ತಾರೋ ಗೊತ್ತಿಲ್ಲ. ಮತ್ತು ಅವರೆಲ್ಲ ಹೊಗಳಿಸೋಲಕತ್ತಾರಲ್ಲ, ಎಲ್ಲರೂ ಕಡ್ಡಾಯವಾಗಿ MLAಗಳು, ರಾಜ್ಯ ನಾಯಕರು ಈ ಕೆಲಸ ಮಾಡಿದ್ರೆ. ಮತ್ತು ಜೈಲಿಗೆ ಹೋಗಿದ್ರಲ್ಲ, ಇದಕ್ಕೆ ಹೋಗಿದ್ರು, ಏನು ಎತ್ತಿನ ಹೊಳೆ ಹೋರಾಟಕ್ಕೆ ಹೋಗಿದ್ರು. ಆಲಮಟ್ಟಿ ಸಂಪೂರ್ಣ ನೀರು ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ನೀರಾವರಿ ಮಾಡ್ಲಿಕ್ಕೆ ಜೈಲಿಗೆ ಹೋಗಿದ್ದರು, ಅಥವಾ ಮೇಕೆದಾಟು ಸಲಕ್ಕೆ ಜೈಲಿಗೆ ಹೋಗಿದ್ದರು, ಅಥವಾ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರ ಬರಬೇಕಂತ ಜೈಲಿಗೆ ಹೋಗಿದ್ದರು, ಅದು ಹಾಲಿ ಮುಖ್ಯಮಂತ್ರಿ ಇದ್ದಾಗ. ಎಲ್ಲ ಅಸಹ್ಯ. ಅವ್ರು ಮಾಡಿದಂಥ ಅನೇಕ ಕೆಟ್ಟ ಘಟನೆಗಳೇನದಾವಲ್ಲ, ಅವ್ರ ಅರ್ಹತೆ ಇಲ್ಲ ಅವರಿಗೆ. ಸುಮ್ಮನೆ ಇವೆಲ್ಲ BJP ಒಳಗೆ ಏನಾಗಿದೆ ಅಂದರೆ, ಈ ವ್ಯಕ್ತಿ ಹೊಗಳುವಿಕೆ ಪ್ರಾರಂಭ ಆಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.